ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂದರೆ ಅಲ್ಲಿ ಊರ ಹಬ್ಬ ಇದೆ, ಅದಕ್ಕೋಸ್ಕರ ಹೊರಟಿದ್ವಿ. ಸ್ವಲ್ಪ ದೂರ ಬಂದು ನನ್ನ ಹಸ್ಬೆಂಡ್ ಡ್ರಾಪ್ ಮಾಡೋದು. ಅದಾದಮೇಲೆ ನನ್ನ ಮಗನ ನಾನು ಬೆಳಗ್ಗೆ ನನ್ನ ತಮ್ಮನ ಜೊತೆ ಕಳಿಸ್ಬಿಟ್ಟಿದ್ದೆ. ಆಮೇಲೆ ತಿರ್ಗಿ ಮೆಟ್ರೋದಾಗ ಹೋದೆ. ಮೆಟ್ರೋ ಇಳಿದು ಆದಮೇಲೆ ತಿರ್ಗಿ ಅಲ್ಲಿಂದ ಸ್ವಲ್ಪ ದೂರ ನಮ್ಮ ತಮ್ಮ ಬಂದು ಕರ್ಕೊಂಡು ಹೋದ. ಮನೆಗೆ ಬಂದ ತಕ್ಷಣ ಎಲ್ಲರೂ ನಮ್ಮ ಆಂಟಿದಿರು ಎಲ್ಲ ಇದ್ರಲ್ಲ, ಪಾಪುನೆಲ್ಲ ಆಟ ಆಡಿಸ್ಕೊಂಡಿದ್ರು. ನನ್ನ ಮಗ ಬೆಳಗ್ಗೆನೇ ಬಂದಿದ್ದ ಆಲ್ರೆಡಿ ಅಲ್ವಾ, ಸೊ ಅವನು ಆಟ ಆಡ್ಕೊಂಡು ಆಲ್ರೆಡಿ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದ. ಇಲ್ಲಿ ನೋಡ್ಬೋದು ನನ್ನ ತಂಗಿದಿರು, ನಮ್ಮ ಆಂಟಿ, ನನ್ನ ತಮ್ಮ, ಅವ್ರ ಮಕ್ಕಳು ಎಲ್ಲರೂ ಫುಲ್ ಬ್ಯುಸಿಯಾಗಿ ಆಟ ಆಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಸರಿ, ಇನ್ನೆಲ್ಲ ಬಂದಾದಮೇಲೆ ನಮ್ಮ ಅಣ್ಣ ಮನೆಗೆ ಹೋಗಬೇಕಾಗಿತ್ತು. ಅವರು ಹೆಂಡ್ತಿ ಮನೆ ಹತ್ರ ಊಟಕ್ಕೆ ಕರ್ತಿದ್ರು. ಅಲ್ಲಿ ದೇವ್ರು ಕೂಡ ಚೆನ್ನಾಗಿದ್ದಾಗತ್ತೆ ಅಂತ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ವಿ ಬೇಗನೆ. ಇದು ಬಂದು 5-6 ಊರು ಸೇರಿ ಮಾಡೋದಲ್ವ, ಅದಕ್ಕೋಸ್ಕರ ನಾವು ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ಇದು ಬಂದು ನೋಡಿ ಎಲ್ಲ ಕಾರಲ್ಲಿ ಹೊರಟಿದ್ದೀವಿ. ನನ್ನ ಮಗಳಂತೂ ಕಾರಲ್ಲಿ ಫುಲ್ ಖುಷಿಯಾಗಿದ್ದಾಳೆ. ಅವಳು ಆಚೆಗಡೆ ಬಂದ್ರೇ ಫುಲ್ ಖುಷಿ. ಇವರೇ ನೋಡಿ ನಮ್ಮ ಅಣ್ಣನ ಹೆಂಡ್ತಿ, ಅದಕ್ಕೆ ಆಗಬೇಕು ಇವರು. ಇದು ಬಂದು ಅವ್ರ ಅಮ್ಮ ಮನೆ. ಎಲ್ಲರೂ ಬಂದು ಕೂತ್ಕೊಂಡಿದ್ವಿ ಮಾತಾಡಿಕೊಂಡು. ಸರಿ, ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ದೇವಸ್ಥಾನದ ಕಡೆ ಮತ್ತೆ ಹೊರಡೋಣ ಅಂತ ಎಲ್ಲ ದೇವಸ್ಥಾನದ ಕಡೆ ಹೊರಟ್ವಿ. ಏನಪ್ಪ ಅಂದರೆ ಅಲ್ಲಿ ಬಾಯಿ ಬೀಗ ಚೂಸ್ತಾರಲ್ವ, ಅದು ನೋಡೋಕ್ಕೋಸ್ಕರನೇ ಬೇಗ ಹೊರಟ್ವಿ. ಇಲ್ಲಿ ನೋಡ್ಬೋದು ಇದೆಲ್ಲ ಆರತಿಗಳು. ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕೆಲವೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಯಾವ ರೀತಿಯಾಗಿ ಆರತಿಗಳನ್ನ ಮಾಡಿದ್ದಾರೆ. 5-6 ಊರು ಸೇರಿರ್ತಾರಲ್ಲ, ಅದಕ್ಕೋಸ್ಕರ ತುಂಬ ಆರತಿಗಳಿದ್ದಾರೆ. ಇಲ್ಲಿ ನೋಡಿ ಬಾಯಿ ಬೀಗ ಚಪ್ಪೋದಕ್ಕೆ ಇವಾಗ ಎಲ್ಲ ದೇವ್ರನ್ನ ಇದು ಉಳಿಸ್ಕೊಂಡು ಕರ್ಕೊಂಡು ಬರ್ತಾರೆ. ತುಂಬ ಮಡಿಯಿಂದನೇ ಬರ್ತಾರಲ್ವ, ಮಡಿಯಿಂದನೇ ಬಂದು ಎಲ್ಲರಿಗೂ ತೀರ್ಥ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಲ್ಲ ದೇವ್ರನ್ನ ಕೂರಿಸ್ತಾರೆ. ಕುಣಿಸ್ಬಿಟ್ಟು ಆಮೇಲೆ ಅಲ್ಲಿ ದೇವ್ರನ್ನ ಇಟ್ಟು ಬಂದು ಎಲ್ಲರಿಗೂ ತೀರ್ಥ ಎಲ್ಲ ಈಗ ಹರಕೆ ಹೊರ್ಕೊಂಡಿರ್ತಾರಲ್ವ, ಅವ್ರವ್ರಿಗೆ ಹರಕೆ ಏನಿರುತ್ತೋ ಅಲ್ವ ಅದು ಪೂರೈಸಲಿ ಅಂತ ಇದು ಬಾಯಿ ಬೀಗ ಚುಚ್ಚಿಸ್ಕೊತಾರೆ. ಕೆಲವರು ಬಾಳೆಹಣ್ಣಿಗೆ ಆಗಲ್ಲ, ಚಿಕ್ಕ ಮಕ್ಕಳು ಇರೋರು ಬಾಳೆಹಣ್ಣಿಗೆ ಚುಚ್ಚಿಸ್ಕೊತಾರೆ, ಇನ್ನು ಕೆಲವರು ಬಾಯಿಗೆ ಹಾಕ್ಕೋತಾರೆ. ಮತ್ತು ಇದು ಬಂದು ಬೆಳಗ್ಗೆಯಿಂದ ಅವರು ಉಪವಾಸ ಇರಬೇಕು, ಏನು ತಿನ್ನೋಂಗಿಲ್ಲ ಅವರು. ಮತ್ತು ಬಾಯಿ ಬೀಗ ತೆಗೆದ ಮೇಲೇ ಅವ್ರು ತಿನ್ನೋಕ್ಕಾಗೋದು. ಅಲ್ಲಿ ತನಕ ಉಪವಾಸದಲ್ಲೇ ಇದ್ದು ಮಾಡ್ಕೋಬೇಕು ಅವ್ರ ಮಡೀಲಿ. ಮತ್ತು ತಟ್ಟೆಯಲ್ಲಿ ಅಕ್ಕಿ, ಕೊಂಬಾಳೆ, ಬೆಲ್ಲ ಎಲ್ಲ ಇಟ್ಕೊಂಡು ಎಲ್ಲಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಕೂತ್ಕೊಂಡಿರ್ತಾರೆ. ಈ ತಾಯಿನ ಏನೇ ನಂಬಿದ್ರು ಮಾತ್ರ ಕೈಯಂತೂ ಬಿಡೋದಿಲ್ಲ. ತಾಯಿ ಮೇಲೆ ನಂಬಿಕೆ ಇಟ್ಟು ಏನೇ ಮಾಡೋದನ್ನು ತಾಯಿ ನಮ್ಮ ಆಸೆ ನೆರವೇರಿಸ್ತಾಳೆ. ನಾನಂತೂ ತುಂಬ ಸತಿ ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ನಂಗೆ ನೆರವೇರಿದೆ. ಅದಾದಮೇಲೆ ಇದು ನೋಡಿ ಬಸವಣ್ಣನದು ರಥ, ಹಿಂದೆಗಡೆ ಇರೋದು ತಾಳ್ಕುಪ್ಪೆದು ರಥ. ಎರಡೂ ಇಲ್ಲೇ ಇದೆ, ಅಂಬಾಪುರದೊಂದು, ತಾಳ್ಕುಪ್ಪೆದೊಂದು. ನೋಡಿ ಎಲ್ಲ ಹುಡುಗರೆಲ್ಲ ಫುಲ್ ರೆಡಿಯಾಗಿ ಎಲ್ಲ ಡ್ಯಾನ್ಸ್ಗೆ ಎಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಹಬ್ಬ ಅಂದರೆ ತಮಟೆ ಸೌಂಡು, ಡ್ಯಾನ್ಸು ಎಲ್ಲ ಇದ್ದೇ ಇರಬೇಕಲ್ವ, ಅವಾಗ ಮಾತ್ರ ಮಿಸ್ ಆಗೋದೇ ಇಲ್ಲ ಫುಲ್ಲು. ಸರಿ, ಅದೆಲ್ಲ ಮುಗಿಸ್ಕೊಂಡು ನಾವು ಬಾಯಿ ಬೀಗನೆಲ್ಲ ನೋಡ್ಕೊಂಡು ತಿರ್ಗಾ ದೇವಸ್ಥಾನದ ಕಡೆ ಹೊರಟ್ವಿ. ಯಾಕಂದರೆ ಮತ್ತೆ ಬಾಯಿ ಬೀಗ ದೇವ್ರ ಜೊತೆ ಬೇಗ ಬೇಗ ಬರಬೇಕಲ್ವಾ, ಮಕ್ಕಳೆಲ್ಲ ಇದ್ದಾರಲ್ವ, ಬೇಗ ಹೋಗೋಕ್ಕಾಗಲ್ಲ ಅಂತ ನಾವು ಮುಂಚೆನೇ ಸ್ವಲ್ಪ ಹೊರಟೋದ್ವಿ ದೇವಸ್ಥಾನದ ಹತ್ರ. ಇವಾಗ ನೋಡಿ ದೇವರು, ನಾವು ಬಂದು ಸ್ವಲ್ಪ ಹೊತ್ತಿಗೆ ದೇವರು ಕೂಡ ಬಂತು ನಮ್ಮ ಹಿಂದೆನೇ. ನೋಡಿ ಎಲ್ಲರೂ ಹಿಂದೆನೇ ಬರ್ತಾರೆ, ದೇವರಿಂದನೇ ಓಡಬೇಕು. ಮತ್ತು ಹೋಗ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕಂದರೆ ಅಕಸ್ಮಾತ್ ತಪ್ಪಿನೂ ಬಾಯಿಗೆ ತಗ್ಲಿಸ್ಕೊಂಡ್ರೂ ರಕ್ತ ಬಂದ್ಬಿಡುತ್ತಲ್ವ, ಅದಕ್ಕೋಸ್ಕರ ಎಲ್ಲರ ಜೊತೆಗೆ ಯಾರಾದರೂ ಒಬ್ಬರು ಇರ್ತಾರೋ ಜೊತೆ ಅವ್ರು ಕರ್ಕೊಂಡು ಹೋಗ್ತಾರೆ ಬಾಯಿ ಬೀಗ ಚುಚ್ಚಿಸ್ಕೊಂಡವ್ರು ಇರೋನ್ನ. ನನಗಂತೂ ಈ ತಾಯಿ ಮೇಲೆ ತುಂಬ ನಂಬಿಕೆ ಇದೆ. ನನ್ನ ತಮ್ಮನಿಗೆ ಆಗಲಿ, ನಮ್ಮ ಅಮ್ಮಗೆ ಆಗಲಿ, ನಾನು ಪ್ರತಿಯೊಂದು ನನ್ನ ಮದುವೆಗಿಂತ ಮುಂಚೆಯಿಂದನೂ ಎಲ್ಲ ಈ ತಾಯಿನೇ ಕೇಳಿಕೊಂಡು ಮುಂದುವರೆದಿರೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಏನಪ್ಪ ಹೇಳಲಿ ಅಂದರೆ, ನನ್ನ ಹಸ್ಬೆಂಡ್ ವಿಶ್ತಲೇ ನಾನು ಹಿಂಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಒಂದು ಸತಿ. ಯಾಕಂದರೆ ನೀವು ತುಂಬ ದಿವಸದಿಂದ ಹುಷಾರಿಲ್ಲ ಅಂತ ಇದ್ರು, ಬಟ್ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಈ ತಾಯಿನ ಹೋಗಿ ನಾನು ಕೇಳ್ಕೊಂಬಂದು ಮಾರನೇ ದಿವಸನೇ ಇವರು ಹಾಸ್ಪಿಟ್ಲಿಗೆ ಹೊರಟೋದ್ರು. ಮತ್ತು ನನಗೆ ಅದು ಹಾಸ್ಪಿಟ್ಲಲ್ಲಿ ಈಗ ಏನೋ ಪ್ರಾಬ್ಲಮ್ ಇತ್ತಲ್ಲ, ಅದು ಕೂಡ ನಂಗೆ ಸಾಲ್ವ್ ಆಯಿತು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಯಾಕಂದರೆ ನಂಬಿ ಏನಾದರೂ ಮಾಡ್ತೀನಿ ಅಂದರೆ ಈ ತಾಯಿ ನಮಗೆ ದಾರಿ ತೋರಿಸ್ತಾಳೆ. ಆದರೆ ನಂಬಿಕೆ ಇಟ್ಟು ಹೋಗ್ಬೇಕಷ್ಟೇ, ನಂಬಿಕೆ ಇಲ್ಲ ಅಂದರೆ ಏನೂ ಸಾಧ್ಯವಾಗೋದಿಲ್ಲ. ಇದಾದಮೇಲೆ ತಿರ್ಗಿ ನಮ್ಮ ಯಜಮಾನರು, ನಮ್ಮ ಮಾವ ಎಲ್ಲ ಬಂದಿದ್ದರು. ತಿರ್ಗಿ ನಾವು ಮರುಪೂಜೆಗೆ ಹೋಗಬೇಕು ಅಂತ ರೆಡಿಯಾಗಿ ಹೊರಟಿದ್ವಿ, ದೇವ್ರನ್ನ ಕೇಳಬೇಕು ಅಂದ್ಬಿಟ್ಟು. ನನ್ನ ಮಗ ನೋಡಿ ನನ್ನ ತಮ್ಮನ ಜೊತೆ ಫುಲ್ ಬ್ಯುಸಿಯಾಗಿದ್ದಾನೆ ಆಟ ಆಡೋದ್ರಲ್ಲಿ. ನಮ್ಮಪ್ಪ ಎಲ್ಲರೂ ಬಂದರು ದೇವಸ್ಥಾನದ ಹತ್ರ. ನಾವು 2:30 ಹೋಗಿದ್ದು ಮಧ್ಯಾಹ್ನ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತ. ಇಲ್ಲಿ ನೋಡ್ಬೋದು ದೇವಸ್ಥಾನದ ಹತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ ದೇವ್ರನ್ನೆಲ್ಲನೂ. ಇಲ್ಲೂ ಕೂಡ ಅಷ್ಟೇ, ದೇವ್ರನ್ನ ಮೈದುಂಬಿಸಿ ದೇವ್ರಿಗೆ ಎಲ್ಲ ಪೂಜೆ ಮಾಡಿ
ಇವಾಗ ಮೆರವಣಿಗೆ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ನೈಟು ತಿರ್ಗಾ ಎಲ್ಲ ರೆಡಿ ಮಾಡಿಕೊಂಡು ನಂದುವರೆಗೆ ಸ್ಟಾರ್ಟ್ ಆದ್ರೂ ಮುಗಿಯೋದಿಲ್ಲ. ಇವಾಗ ಏನಂದರೆ ದೇವ್ರ ಮೈ ಮೇಲೆ ಬಂದು ಮನೆ ಹತ್ರ ಊರಿದೆಯಲ್ಲ, ಮನೆಗೆ ಹೋಗಿ ಪೂಜೆಗೆ ಕೊಡ್ತಾರೆ. ಮತ್ತು ಅವಾಗೂ ಕೂಡ ಕಾಲು ಹಿಡಿಯೋರು ಕಾಲು ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ. ಕಾಲು ಹಿಡಿದು ಅಮ್ಮ ಸಿಗೋದು ಏನಾದರೂ ಹೇಳಬೇಕು ಅನ್ನೋದು ಅದೃಷ್ಟ ಇದ್ದರೆ ನಮ್ಗೆ ಸಿಗುತ್ತೆ, ಇಲ್ಲಾಂದರೆ ಅದು ಸಿಗಲ್ಲ. ಅವಾಗೂ ಅಷ್ಟೇ ಮೈದುಂಬಿಸಿ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕೆ ಮಾತ್ರ. ನಾನು ಅಷ್ಟು ವೀಡಿಯೋ ಮಾಡ್ತಾ ಇರಲಿಲ್ಲ, ಇದು ಫಸ್ಟ್ ಟೈಮ್ ಇಷ್ಟೆಲ್ಲ ವೀಡಿಯೋ ಮಾಡಿಕೊಂಡು ಕ್ಲಿಯರಾಗಿ ಇದು ಮಾಡಿರೋದು. ಆದರೆ ನಂಬಿದ್ರೆ ಮಾತ್ರ ದೇವ್ರ ಮಾತ್ರ ನಮಗೆ ಕೈ ಬಿಡೋದಿಲ್ಲ ಅಷ್ಟೇ. ನೋಡಿ ಅವ್ರ ಮನೆಯವರೆಲ್ಲ ಬಂದು ಪೂಜೆ ಮಾಡಿ ಅವರಿಗೆಲ್ಲ ಇದು ಮಾಡಿ ಮೈದು ಮುಗಿಸ್ತಾರೆ. ಇವಾಗ ತಮಟೆ ಸೌಂಡೆಲ್ಲ ಇದು ಮಾಡಿಕೊಂಡು ನಮ್ಮ ಕೆಲಸ ಆಗೋದಿಲ್ಲ ಅಂದರೆ ಮಾತ್ರ ಇಲ್ಲಿ ಏನೇ ಅದನ್ನು ಅಮ್ಮನ ಹತ್ರ ನಮಗೆ ಉತ್ತರ ಸಿಗೋದಿಲ್ಲ. ನಮ್ಮ ಕೆಲಸ ಆಗುತ್ತೆ ಅನ್ನೋದಾದರೆ ಅಮ್ಮನ ಆಶೀರ್ವಾದ ನಮ್ಗೆ ಸಿಗುತ್ತೆ. ನಮ್ಮ ಕೆಲಸ ಆಗಲ್ಲ ಅಂದರೆ ನಮ್ಗೆ ಏನೋ ಆಶೀರ್ವಾದ ಕೂಡ ಸಿಗಲ್ಲ. ತುಂಬ ಕಷ್ಟ ಆಶೀರ್ವಾದ ಕೂಡ ನಮ್ಗೆ ಸಿಗೋದು. ನೋಡಿ ಇವಾಗೆಲ್ಲ ಆರತಿ ಎಲ್ಲ ಮಾಡ್ತಾ ಇದ್ದಾರೆ, ಪೂಜೆ ಎಲ್ಲನೂ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವ್ರನ್ನ. ಇದು ಒಂದು ಊರೊಳಗಡೆ ಇರೋ ದೇವಸ್ಥಾನ, ದೊಡ್ಡಮ್ಮ ಅಂತ. ಅಲ್ಲಿ ಇದನ್ನ ದೇವ್ರನ್ನ ಇದು ಮಾಡ್ತಾರೆ. ಮರುಪೂಜೆ ಎಲ್ಲ ಕೂಡ ಇಲ್ಲೇ ನಡೆಯೋದು. ಯಾರಿಗಾದ್ರೂ ಏನಾದರೂ ಕಷ್ಟ ಇದೆ ಅಂತ ಬಂದರೆ ತಾಯಿ ಮಾತ್ರ ಎಲ್ಲ ನೆರವೇರಿಸ್ತಾಳೆ. ನಮ್ಗೆ ಇಷ್ಟದಲ್ಲಂತೂ ತುಂಬ ಸತಿ ನಂಗೆ ನಿಜ ಆಗಿದೆ. ನಮ್ಮ ಯಜಮಾನ್ರ ವೇಷದಲ್ಲೇ ಆಗಿರ್ಬೋದು, ನನ್ನ ತಮ್ಮನ ವೇಷದಲ್ಲೇ ಆಗಿರ್ಬೋದು, ನಮ್ಮ ಅಮ್ಮಗೆ ಆಗಿರ್ಬೋದು. ನಾನು ತುಂಬ ನನಗೆ ನೋವು ಆದಾಗೂ ಬೇಜಾರಾದಾಗೂ ನನ್ನ ತಾಯಿನ ನೆನೆಸ್ಕೊಂಡು ನನ್ನ ತಾಯಿನೇ ಕೇಳ್ತೀನಿ. ನನಗೆ ಇದುವರೆಗೂ ಅಂತ ಕಷ್ಟ ಬಂದಿಲ್ಲ, ಮುಂದೇನು ಬರೋದು ಬೇಡ. ನನಗೆ ಏನಂದ್ರೆ ನನ್ನ ಆರೋಗ್ಯ ಸಮಸ್ಯೆ ಒಂದೇ ಇರೋದು ನನಗೆ. ಅದರಿಂದನೇ ನಾನು ಎಲ್ಲರಿಗೂ ತುಂಬ ಕೇಳುವಾಗ ಆಗ್ಬಿಡ್ತೀನಿ. ಯಾಕಂದರೆ ನನಗೆ ನನ್ನ ಆರೋಗ್ಯ ವಿಷಯದಲ್ಲಂದರೆ ತುಂಬ ಇದಾಗ್ಬಿಡ್ತೀನಿ. ನನಗೆ ಏನು ಮಾಡ್ಕೊಳಕ್ಕೂ ಆಗಲ್ಲ, ಮಾಡೋದಕ್ಕೂ ಆಗಲ್ಲ. ಅವಾಗ ಹೇಳ್ಕೊಳಕ್ಕೂ ಆಗೋದಿಲ್ಲ. ಕೆಲವ್ರಿಗೆ ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ಯಾವಾಗಲೂ ಉಳಿದಿದೆ ಇದೆ ಇದೆ ಅಂತ ಹೇಳ್ತಾರೆ. ಮಾಡ್ಕೊಂಡವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆ ತಾಯಿ ಉತ್ತರ ಕೊಡ್ತಾಳೆ, ಅದಕ್ಕಷ್ಟೇ ನಾನು ಹೇಳೋದು. ತಾಯಿ ನನಗೊಂದು ಆರೋಗ್ಯ ಭಾಗ ಒಂದು ಚೆನ್ನಾಗಿ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕು. ನನಗೆ ಯಾವ ಒಡವೆ ದುಡ್ಡು ಏನೂ ಬೇಡ, ನನಗೆ ಅದೊಂದು ಸಾಕು. ನಾನು ಚೆನ್ನಾಗಿದ್ದೆ. ಆರೋಗ್ಯ ವಿಷಯದಲ್ಲಿ ಎಲ್ಲ ಕೆಲವು ತುಂಬ ಅನ್ಸ್ಕೊಂಡಂಗೆ ಆಗ್ಬಿಡುತ್ತೆ. ಅದೊಂದು ಮಾತ್ರ ನನಗೆ ಚೆನ್ನಾಗಿ ಕೊಟ್ಬಿಟ್ರೆ ಆ ತಾಯಿ ನನಗೆ ಇನ್ನೇನು ಬೇಡ. ನಾನು ಅದರೊಂದೇ ಕೇಳ್ಕೊಳ್ಳೋದು ಅಷ್ಟೇ. ಸಾರಿ, ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ. ಆ ನೋವು ಒಂದು ಮಾತ್ರ ನನಗೆ ಇದುವರೆಗೂ ನನಗಿದೆ. ಯಾಕಂದರೆ ನನಗೆ ನಮ್ಮ ಅಮ್ಮ ಹೇಳೋ ಪ್ರಕಾರ ನಾನು ಹುಟ್ಟಾಗಿಂದ ಯಾವುದೇ ರೀತಿ ನನ್ನ ಕಾಯಿಲೆ ನೋಡೇ ಇರಲಿಲ್ಲ. ಅಷ್ಟು ವರ್ಷ ನಾನು ಅಷ್ಟು ಚೆನ್ನಾಗಿದ್ದಂತೆ ಒಂದಿನ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ. ಆದರೆ ಬೆಳೀತಾ 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 ಏನಾಯ್ತು ನನಗೆ ಗೊತ್ತಿಲ್ಲ. ಬರೀ ನನಗೆ ಅದು ಇದು ಅನ್ನೋದು ಹಾಸ್ಪಿಟ್ಲಿಗೆ ಜಾಸ್ತಿ ತಿರುವಂಗೆ ಆಗೋಯಿತು. ಅದೊಂದೇ ವಿಷಯ ನನಗೆ ಅಲರ್ಟ್ ಮಾಡೋದು, ತುಂಬ ಬೇಜಾರು ಮಾಡೋದು. ನೋಡೋಣ, ಆ ತಾಯಿ ನಂಬಿದ್ದೀನಿ. ಇದೇ ರೀತಿ ನನ್ನ ತಾಯಿ ನೋಡ್ಕೋತಾಳೆ ಅಂತ ನಂಬಿ ಹೋಗ್ತಾ ಇದ್ದೀನಿ. ನೋಡೋಣ. ಇಲ್ಲಿ ನೋಡ್ಬೋದು ನೀವೀಗ ಮರುಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫುಲ್ಲು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಮತ್ತು ಕಡಲೆಪುರಿನ ಹಾಕಿ ಅಮ್ಮನ್ನ ಮೆರೆಸ್ತಾರೆ ಫುಲ್ಲು. ಅದಕ್ಕಿಂತ ಮುಂಚೆ ಈ ಥರ ಕೋಲಲ್ಲಿ ಆಟ ಆಡೋದು, ಫುಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡ್ತಾರೆ. ನೋಡ್ಬೋದು ನೀವು ಎಷ್ಟು ಜನ ಸೇರಿಕೊಂಡಿದ್ದಾರೆ ಮರುಪೂಜೆಯಲ್ಲಿ ಅಂತ. ಇಲ್ಲೇ ವರ್ಷಕ್ಕೆ ಒಂದು ಸತಿ ಈ ಥರ ಕೇಳೋದಲ್ವ ತಾಯಿನ, ಅದಕ್ಕೋಸ್ಕರ ತುಂಬ ಜನ ಕೂಡ ಸೇರಿರ್ತಾರೆ. ನೋಡಿ ಈ ರೀತಿಯಾಗಿ ದೇವ್ರು ಬರುತ್ತೆ. ಫಸ್ಟು ಈಗೆಲ್ಲರೂ ಕೇಳೋದಕ್ಕೆಲ್ಲ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು ತುಂಬ ಜನ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹತ್ರಕ್ಕೆ ಹೋಗೋದಕ್ಕೂ ಆಗೋದಿಲ್ವಲ್ಲ, ತುಂಬ ದೂರ ಜನ ಜಾಸ್ತಿ ಇದ್ರಲ್ವ. ತುಂಬ ಜನ ಕೇಳಬೇಕು ಅಂತಲೇ ಬಂದಿರ್ತಾರೆ. ಅವ್ರ ಕಷ್ಟಕ್ಕೊಂದು ಪರಿಹಾರ ಸಿಗುತ್ತೆ ತಾಯಿಯಿಂದ ಅಂತ ಬಂದಿರ್ತಾರೆ. ತಾಯಿ ಕಾಲು ಹಿಡ್ಕೊಂಡು ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜನನೂ ಕೂಡ ನುಗ್ಲು ಮಾಡ್ತಾರೆ. ಆದರೆ ಆಗ ಹಂಗೆ ಹೋದಾಗ ಏನಾಗುತ್ತೆ, ನಮ್ಗೆ ಅವು ತಾಯಿ ಏನು ಹೇಳ್ತಾರೆ ಅನ್ನೋದು ಕೂಡ ಕೇಳಿಸೋದಿಲ್ಲ. ನಿಧಾನವಾಗಿ ಹೋದರೆ ನಮಗೂ ಅದೆಲ್ಲ ಏನೇನು ಮಾತಾಡ್ತಾರೆ ಅನ್ನೋದು ನಿಧಾನವಾಗಿ ಕೇಳಿಸುತ್ತೆ. ನೋಡಿ ಯಾವ ರೀತಿಯಾಗಿ ತಾಯಿನ ಮೆರೆಸ್ತಾ ಇದ್ದಾರೆ. ತಮಟೆ ಸೌಂಡ್ ಕೇಳಿದ್ರೆ ಸಾಕು ತಾಯಿ ಫುಲ್ಲು ಇದೆಲ್ಲ ಬರ್ತಾಳೆ. ಮತ್ತು ಅದ್ರ ಜೊತೆಗೆ ಅಣ್ಣ ಕೂಡ, ಬಸವಣ್ಣ ಕೂಡ ಬಂದು ಕುಣಿತಾರೆ. ಎರಡನ್ನೂ ನೋಡೋಕ್ಕೆ ಕಣ್ ತುಂಬೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿರ್ತೀವಲ್ವ. ಎಷ್ಟು ಚೆನ್ನಾಗಿ ಇದು ಮೆರೆಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮೆರೆಸ್ತಾರೆ ರಾತ್ರಿ ಎಲ್ಲನೂ.
ರಾತ್ರಿ ಶುರು ಆದರೆ ಬೆಳಗಿನ ಜಾವ ತನಕನೂ ಮೆರೆಸ್ತಾನೆ ಇರ್ತಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತಾಯಿಗೆ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆಸೆ ಏನೇನಿದೆ, ನಿಮ್ಮ ಕಷ್ಟ ಏನೇನಿದೆ ಅದಕ್ಕೆ ಪರಿಹಾರ ಕೂಡ ಅಲ್ಲಿಂದನೇ ಕೇಳ್ಕೊಳ್ಳಿ. ಈ ತಾಯಿ ಎಲ್ಲನೂ ನೆರವೇರಿಸ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ದೇವ್ರು ಮೆರಿತಾ ಇದೆ. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಮೆರಿತಾ ಇದ್ದಾರೆ. ಅದು ನೋಡ್ತಾ ಇದ್ದರೆ 2 ಕಣ್ಣು ಸಾಲದು ಅಷ್ಟು ಕಣ್ಣಾಗಿ ಚೆನ್ನಾಗಿ ತುಂಬ ಕುಣಿತಾ ಇದ್ದಾರೆ. ಬೆಳಗಿನ ಜಾವ ತನಕ ಮೆರೆಸ್ತಾನೆ ಇರ್ತಾರೆ ಈ ರೀತಿಯಾಗಿ. ಮತ್ತು ಈ ಸತಿ ಏನಾಯಿತು ಅಂದರೆ ತುಂಬ ಜನ ತುಂಬ್ಕೊಂಬಿಟ್ಟಿದ್ರಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗಿದೆ ಎಲ್ರಿಗೂ ಸಂಭಾಳಿಸೋದಕ್ಕೆ. ಯಾಕಂದರೆ ಮುಂದಕ್ಕೆ ಎಲ್ಲರೂ ಕೇಳಬೇಕು ಅಂತ ಹೊರಟೋಗ್ತಾರಲ್ವ, ಅವ್ರನ್ನ ಇಳಿಯೋದಕ್ಕೆ ಆಗೋದಿಲ್ಲ. ಈ ಕಡೆ ದೇವ್ರನ್ನ ಮೆರೆಸಬೇಕು, ಈ ಕಡೆ ಇವರು ಕೇಳೋರನ್ನು ಬಿಡೋಕ್ಕೂ ಆಗ್ತಾ ಇರಲಿಲ್ವಲ್ಲ, ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೂ ಮೇಂಟೈನ್ ಮಾಡೋದಕ್ಕೆ ಎಲ್ರೂ. ಮತ್ತು ಸ್ವಲ್ಪ ಎಮೋಷ್ನಲಾಗಿ ಮಾತಾಡ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾರಿಗಾದ್ರೂ ಹರ್ಟ್ ಮಾಡಿದರೆ ಇಲ್ಲ ಏನಾದರೂ ತಪ್ಪಾಗಿ ಮಾತಾಡಿದರೆ ನನಗೆ ಕ್ಷಮಿಸಿ. ಇದೇ ರೀತಿಯಾಗಿ ನನ್ನ ವೀಡಿಯೋನ ನೋಡ್ತಾ ಇರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.